ಎಲ್ಲ ಗೆಳೆಯರು ಕುಳ್ಕೊಂಡು ಪಶ್ಚಿಮ ಘಟ್ಟಕ್ಕೆ ಪ್ರವಾಸ ಕೈಗೊಂಡಿದ್ದು, ಈ ಪಶ್ಚಿಮ ಘಟ್ಟಕ್ಕೆ ವಿಶೇಷವಾಗಿ ಸಹ್ಯಾದ್ರಿ ಬೆಟ್ಟಗಳು, ಮಲೆನಾಡು ಪ್ರದೇಶ, ಪಶ್ಚಿಮ ಘಟ್ಟಗಳು ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಈ ಪಶ್ಚಿಮ ಘಟ್ಟಗಳು ವಿಶೇಷವಾಗಿ ಗೋವಾ ರಾಜ್ಯ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ ಇತರ ಹಲವಾರು ರಾಜ್ಯಗಳಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದ್ದು, ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ಈ ಗೋವಾ ರಾಜ್ಯದಲ್ಲಿ ಬರ್ತಕ್ಕಂಥ ಈ ಅರಣ್ಯ ಪ್ರದೇಶದಲ್ಲಿ 2 ದಿನದ ಪ್ರವಾಸವನ್ನು ನಮ್ಮ ಆತ್ಮೀಯ ಗೆಳೆಯರ ಜೊತೆ ನಾವು ಕೈಗೊಂಡಿದ್ದು. ವಿಶೇಷವಾಗಿ ಕಾಣಿಸ್ತಕ್ಕಂಥ ಈ ಹಚ್ಚ ಹಸಿರಿನ ಪ್ರಾಕೃತಿಕ ಸೌಂದರ್ಯವು ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಬೆಟ್ಟಗಳು ಅಥವಾ ಮಲೆನಾಡು ಪ್ರದೇಶಗಳೆಂದು ಇದು ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು. ಜೊತೆಗೆ ಈ ಪ್ರಾಕೃತಿಕ ಸೌಂದರ್ಯವು ನಮ್ಮ ಜಗತ್ತಿನ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಸಮೃದ್ಧವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ, ಹಲವಾರು ಸಸ್ಯಗಳಿಂದ ಕೂಡಿರ್ತಕ್ಕಂಥ ಈ ಪರಿಸರ ಸೌಂದರ್ಯ, ವಿಶೇಷವಾಗಿ ಈ ಪ್ರಾಕೃತಿಕ ಸೌಂದರ್ಯ ಅಥವಾ ಈ ಅರಣ್ಯ ಪ್ರದೇಶದಿಂದ ನಮ್ಮ ದೇಶಕ್ಕೆ ಅಪಾರ ಪ್ರಮಾಣದಲ್ಲಿ ಲಾಭನೂ ಕೂಡ ಆಗ್ತದೆ ಹೇಳ್ಬೋದು. ವಿಶೇಷವಾಗಿ ಕಾಣಿಸ್ತಕ್ಕಂಥ ಈ ಪಶ್ಚಿಮ ಘಟ್ಟಗಳು, ಈ ಅರಣ್ಯ ಪ್ರದೇಶದಲ್ಲಿ ಹಲವಾರು ನದಿಗಳ ಉಗಮ ಸ್ಥಾನವನ್ನು ಕೂಡ ನಾವು ನೋಡ್ಬೋದು. ಜೊತೆಗೆ ಈ ಪ್ರಾಕೃತಿಕ ಸಂಪನ್ಮೂಲಗಳಿಂದ ಏನಪ್ಪ ಅಂದ್ರೆ ಹಲವಾರು ರೀತಿಯ ಔಷಧಿಯ ಗಿಡಮೂಲ ಔಷಧಿಯ ವಸ್ತುಗಳನ್ನು ಕೂಡ ನಮ್ಮ ಭಾರತ ಸರ್ಕಾರವು ತಯಾರು ಮಾಡುವುದನ್ನು ನಾವು ನೋಡ್ಬೋದು. ಜೊತೆಗೆ ಇಲ್ಲಿ ಹಲವಾರು ನದಿಗಳು ಹರಿಯುವುದರಿಂದ ಇಲ್ಲಿ ಜಲವಿದ್ಯುತ್ ಶಕ್ತಿನೂ ಕೂಡ ನಾವು ಇಲ್ಲಿ ಉತ್ಪಾದನೆ ಮಾಡ್ಬೋದು. ಜೊತೆಗೆ ಹಲವಾರು ಪ್ರಮಾಣದ ಖನಿಜ ಸಂಪನ್ಮೂಲಗಳು, ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ಮೂಲಗಳನ್ನು ಕೂಡ ನಾವು ಈ ಪ್ರದೇಶದಿಂದ ನಾವು ಪಡೆಯುತ್ತೇವೆ. ಜೊತೆಗೆ ಇಲ್ಲಿ ಹಲವಾರು ರೀತಿಯ ಪ್ರಾಣಿಗಳು ಮತ್ತು ಪಕ್ಷಿಗಳು ಅತ್ಯಂತ ಸಂತೋಷದಿಂದ ವಾಸ ಮಾಡತಕ್ಕಂಥ ಪ್ರದೇಶ ಇದಾಗಿದ್ದು, ಜೊತೆಗೆ ಈ ಅರಣ್ಯವು ನೈಸರ್ಗಿಕವಾಗಿ ಅತ್ಯಂತ ಸುಂದರವಾಗಿರುವುದರಿಂದ ನಮ್ಮ ದೇಶ ಮತ್ತು ವಿದೇಶಗಳಿಂದ ಹಲವಾರು ಜನ ಪ್ರವಾಸಿಗರು ಈ ಪ್ರದೇಶಕ್ಕೆ ಬರುವುದರ ಜೊತೆಗೆ ನಮ್ಮ ದೇಶದ ಆದಾಯದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಲಾಭವನ್ನು ನೋಡಬಹುದು. ಹಾಗಾಗಿ ಈ ಪ್ರಕೃತಿ ಸೌಂದರ್ಯ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹನಿ ಏರ್ಪಟ್ಟಿದ್ದು ಅಥವಾ ಈ ನಿಸರ್ಗದಿಂದ ನಿರ್ಮಾಣವಾಗಿದ್ದು ನಮಗೆ ತುಂಬ ಸಂತೋಷವೆನ್ನುತ್ತದೆ. ಜೊತೆಗೆ ನಾವೆಲ್ಲರೂ ಈ ಪ್ರಕೃತಿ ಸೌಂದರ್ಯವನ್ನು ಹಾಳು ಮಾಡದೆ ಅಥವಾ ಅರಣ್ಯವನ್ನು ಹಾಳು ಮಾಡದೆ ಸಂಪೂರ್ಣವಾಗಿ ಅದನ್ನು ರಕ್ಷಣೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಪ್ರಕೃತಿ ಸೌಂದರ್ಯ ಅಥವಾ ಅರಣ್ಯ ಎಂತಕ್ಕಂಥದ್ದು ಇತ್ತು ಎಂತಕ್ಕಂಥದ್ದನ್ನು ನಾವು ತೋರಿಸಬೇಕಾದರೆ ಈ ಅರಣ್ಯ ಪ್ರದೇಶವನ್ನು ನಾವೆಲ್ಲರೂ ಏನು ಮಾಡಬೇಕು, ಕಾಯ್ಕೊಂಡು ಹೋಗಬೇಕು. ಈ ವಿಶೇಷವಾಗಿ ಪ್ರಸ್ತುತವಾಗಿ ನಾನು ಈಗ ಇದ್ದಿದ್ದು ಗೋವಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜಲಪಾತದ ಸಮೀಪ ನಿಂತಿದ್ದು. ಹಾಗಾದರೆ ಈ ದೂದ್ ಸಾಗರ್ ಅಂತಕ್ಕಂಥ ಜಲಪಾತ ವಿಶೇಷವಾಗಿ ಮಾಂಡವಿ ಅಂತಕ್ಕಂಥ ನದಿಯಿಂದ ಇದು ನಿರ್ಮಾಣವಾಗಿದ್ದು, ವಿಶೇಷವಾಗಿ ಕಾಣಿಸ್ತಕ್ಕಂಥ ನೀರು ಬಿಳಿ ಬಣ್ಣದ ನೀರಾಗಿದ್ದು, ಬಿಳಿ ಬಣ್ಣದ ನೀರಾಗಿರಲು ಪ್ರಮುಖ ಕಾರಣ ಏನು, ಇದು ನೀರು ಬಿಳಿಯಾಗಿ ಕಾಣುವುದರಿಂದ ಇದಕ್ಕೆ ದೂದ್ ಸಾಗರ್ ಅಂತಕ್ಕಂಥ ದೂದ್ ಸಾಗರ್ ಜಲಪಾತ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಈ ದೂದ್ ಸಾಗರದಲ್ಲಿರ್ತಕ್ಕಂಥ ಜಲಪಾತದ ನೀರು ಮೇಲ್ಗಳಿಂದ ಕೆಳಗಡೆ 1017 ಫೀಟ್ ಎತ್ತರದಿಂದ ಬೀಳುತ್ತದೆ. 310 ಮೀಟರ್ ಎತ್ತರದಿಂದ ಈ ಜಲಪಾತದಲ್ಲಿ ನೀರು ಬೀಳುತ್ತದೆ. ಜೊತೆಗೆ ಇದು ವಿಶೇಷವಾಗಿ ಏನಪ್ಪ ಅಂತಂದರೆ ವಿಶೇಷವಾಗಿ ಈ ಜಲಪಾತವು ಅತ್ಯಂತ ಪ್ರಸಿದ್ಧವಾಗಿದ್ದು, ನಮ್ಮ ಆತ್ಮೀಯ ಗೆಳೆಯರು, ನಮ್ಮ ಗುರುಗಳಾಗಿರ್ತಕ್ಕಂಥ ಮತ್ತು ಪ್ರಸಿದ್ಧರಾಗಿರ್ತಕ್ಕಂಥ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಅಚ್ಚುಮೆಚ್ಚಿನ ತಹಸೀಲ್ದಾರ್ ಸಾಹೇಬರು, ದಂಡಾಧಿಕಾರಿಗಳು ಅವ್ರ ಜೊತೆಯೂ ಕೂಡ ಅವರು ಏನಪ್ಪ ಅಂತಂದ್ರೆ ನಮ್ಮ ಜೊತೆ ಪ್ರವಾಸ ಕೈಗೊಂಡಿದ್ದು, ಅವರ ಆಶೀರ್ವಾದದಿಂದ ಇಂದು ನಾವು ದೂದ್ ಸಾಗರ್ ಜಲಪಾತಕ್ಕೆ ನಾವು ಬಂದಿದ್ದು ತುಂಬ ಸಂತೋಷವಾಗಿದೆ. ಓಕೆ, ಈ ಪಶ್ಚಿಮ ಘಟ್ಟಗಳು ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದು, ಇದು ಕಾಯುವುದು, ಇದನ್ನು ಮಲಿನ ಮಾಡುವುದು ನಿಮ್ಮೆಲ್ಲರ ಮೂಲವಾಗಿದ್ದು. ಓಕೆ ಫ್ರೆಂಡ್ಸ್, ಬನ್ನಿ ನಿಮಗೆ ಸ್ವಲ್ಪ ಅತ್ಯಂತ ಸಮೀಪದಿಂದ ಈ ದೂದ್ ಸಾಗರ್ ಜಲಪಾತವನ್ನು ನಾನು ನಿಮಗೆ ತೋರಿಸುತ್ತೇನೆ. ಅತಿ ಎತ್ತರವಾಗಿರ್ತಕ್ಕಂಥ ಪ್ರದೇಶದಿಂದ ನೀರು ಜೋರಾಗಿ ಧುಮುಕುತ್ತಿರುವುದನ್ನು ನಾವು ಇಲ್ಲಿ ನೋಡ್ಬೋದು. ನೀರು ಸಂಪೂರ್ಣವಾಗಿ ಬಿಳಿ ಆಕಾರದ ಬಣ್ಣವನ್ನು ಹೊಂದಿರುವುದರಿಂದ ಇದಕ್ಕೆ ದೂದ್ ಸಾಗರ್ ಜಲಪಾತ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಇದು ಮಾಂಡೋವಿ ಅಂತಕ್ಕಂಥ ನದಿಯಿಂದ ಸಂಪೂರ್ಣವಾಗಿ ಇದು ಗೋವಾ
ರಾಜ್ಯದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇದು 310 ಎಕರೆಯಿಂದ ಇರತಕ್ಕಂಥ ಪ್ರದೇಶ. ಇಲ್ಲಿ ಅತ್ಯಂತ ಸುಂದರ ರಮಣೀಯವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು, ಪ್ರಕೃತಿ, ವಾತಾವರಣ. ಎಷ್ಟೋ ಜನ ಪ್ರವಾಸಿಗರು ಇಲ್ಲಿ ಬಂದು ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡು ಹೋಗಿ ಶುದ್ಧವಾಗಿರ್ತಕ್ಕಂಥ ಗಾಳಿ, ನೀರು, ಆನಂತರ ಪ್ರಸನ್ನವಾಗಿರ್ತಕ್ಕಂಥ ಒಂದು ಪ್ರಕೃತಿ ಸೌಂದರ್ಯವನ್ನು ಇರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಪ್ರಕೃತಿ ಸೌಂದರ್ಯದ ಮುಂದೆ, ಈ ಪ್ರಕೃತಿಯ ಒಂದು ವಾತಾವರಣದ ಮುಂದೆ ಇನ್ನೊಂದು ಸರಿಸಾಟಿಯಾಗಿರ್ತಕ್ಕಂಥ ಒಂದು ಪ್ರದೇಶ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಓಕೆ, ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಎಂದಾದರೂ ಅವಕಾಶ ಸಿಕ್ಕರೆ ಈ ದೂಧಸಾಗರ್ ಅಂತಕ್ಕಂಥ ಜಲಪಾತಕ್ಕೆ ಭೇಟಿ ಕೊಟ್ಟು ಇವರ ಸೌಂದರ್ಯವನ್ನು ನೀವೆಲ್ಲರೂ ಕಲಿಬೇಕೆಂದು ನಿಮ್ಮಲ್ಲಿ ನನ್ನಿಂದ ಹೃದಯಪೂರ್ವಕವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ್.